ಬಿಗ್ ಬಾಸ್ ಸೀಸನ್ ನಡೀತಾ ಇದೆ. ಆಲ್ರೆಡಿ ವೈಲ್ಡ್ ಕಾರ್ಡ್ ಎಂಟ್ರಿಗೆ ನೀವು ಹೋಗಿದ್ರಿ, ಅಲ್ಲಿ ಒಂದಿಷ್ಟು ದಿವಸ ಇದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮೇಡಮ್. ಇದು ಹೊಸ ಮನೆ, ಜನರ ಹತ್ರ ಹೊಂದ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಬಟ್ ಆದರೆ ತುಂಬ ಚೆನ್ನಾಗಿ ನಡೀತಾ ಇದೆ ಶೋ. ಲೆಟ್ ದ ಡಿಸರ್ವಿಂಗ್ ವಿನ್ ಮೇಡಮ್. ಫಸ್ಟಿಗೆ ಅಂದರೆ ಲಾಸ್ಟ್ ಸೀಸನಲ್ಲಿ ಹೋದಾಗ ಒಂಥರ ಅನುಭವ ಇರುತ್ತೆ, ಈ ಸಲ ಬೇರೆ ಅನುಭವ ಸಿಕ್ಕಿರುತ್ತೆ. ಆ ಸೀಸನ್ ಇಷ್ಟ ಆಯ್ತಾ, ಈ ಸೀಸನ್ ಇಷ್ಟ ಆಯ್ತಾ? ಮೇಡಮ್, ನನಗೆ ಯಾವತ್ತಿದ್ರೂ ಜೀವನ ಕೊಟ್ಟಿರೋದು 11 ಸೀಸನ್ನು. ಹಳೇದನ್ನು ಮರಿಬಾರ್ದು ಅಂತಾರೆ ಯಾವತ್ತೂ ದೊಡ್ಡವರು. ಸೊ ಆ ಮನೆ ನನಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರೋವಂಥ ಮನೆ ನನಗೆ. ಅದು ಬಿಟ್ಟರೆ 12 ಸೀಸನ್ಗೂ ತಿರ್ಗಾ ವೈಲ್ಡ್ ಕಾರ್ಡು ಗೆಸ್ಟ್ ಅಂತ ಕರೆದಾಗ ನನಗೆಲ್ಲೋ ಒಂದು ತುಂಬ ಖುಷಿ ಇತ್ತು. ಸೊ ನನ್ನ ಏನು ಒಂದು ಕೆಲಸ ಇತ್ತು ಅದು ತುಂಬ ಜವಾಬ್ದಾರಿಯಿಂದ ನಾನು ನಡೆಸ್ಕೊಟ್ಟಿದ್ದೀನಿ ಅಂತ. ನಿಮ್ಮ ಪ್ರಕಾರ ಯಾರು ಫೈನಲ್ ಕಪ್ಪನ್ನು ಗೆಲ್ತಾರೆ ಅಂತ? ಮೇಡಮ್, ನನಗೆ ಗೊತ್ತಿರೋ ಪ್ರಕಾರ ಟಾಪ್ 3 ಅಂದರೆ ರಕ್ಷಿತಾ, ಗಿಲ್ಲಿ ಇಲ್ಲ ರಘು ಸರ್ ಇರ್ತಾರೆ. ಈ 3 ಜನದಲ್ಲಿ ಯಾರು ವಿನ್ ಆದರೂ ನಂಗೆ ತುಂಬ ಖುಷಿ ಆಗುತ್ತೆ. ಯಾರು ವಿನ್ ಆಗಬಹುದು? ಒಬ್ಬರೇ ಹೆಸರು ಬಟ್ ಇಲ್ಲ, 3 ಜನದಲ್ಲಿ ಯಾರಾದರೂ ವಿನ್ ಆದರೂ ನನಗೆ ಖುಷಿನೇ. ಬಟ್ ಲೆಟ್ ದ ಡಿಸರ್ವಿಂಗ್. ಇವಾಗ ನಾವೊಂದು ಅಂದ್ಕೊಳೋದು ಅದನ್ನು ಇನ್ನೊಂದು ಥರ ಪಟ್ರೆ, ಇವಾಗ ನೀವು ಆಗಲೇ ಹೇಳ್ದಂಗೆ ಏನಾದರೂ ಮಾತ್ರ ನೆಗೆಟಿವ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಒಂದು ಗುಂಪು. ಸೊ ಅವ್ರಿಗೆ ಯಾಕೆ ನಾವು ಆಹಾರ ಆಗೋದು? ಯಾರಾದರೂ ವಿನ್ ಆಗಲಿ ಮೇಡಮ್, ತೊಂದರೆ ಇಲ್ಲ. ಇನ್ನೊಂದು ವಿಚಾರ, ಈಗಾಗಲೇ ಕಳೆದ ಸೀಸನಲ್ಲಿ ಒಂದಿಷ್ಟು ಕಮೆಂಟ್ಗಳು, ಹೊಡೆದಾಟ ಬರದಾಟ ನಡೆದಿತ್ತು. ಬಟ್ ಈ ಸೀಸನಲ್ಲಿ ವಿಪರೀತಕ್ಕೆ ಹೋಗಿದೆ 12 ಸೀಸನಲ್ಲಿ. ನಿಮಗೇನು ಅನಿಸಿದೆ? ಅಂದರೆ ಜಾಸ್ತಿ ಮಾತಿನ ಭರ ಅಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇತ್ತಾ, ಹೇಗೆ? ಮೇಡಮ್, ಈ ಸತಿ ಸ್ವಲ್ಪ ಟಾಸ್ಕ್ಗಳು ಕಮ್ಮಿ, ಮಾತುಗಳು ಜಾಸ್ತಿ ಆಗಿದೆ. ಬಟ್ ಲಕಿಲಿ ಅದು ಜನಕ್ಕೆ ತುಂಬ ಇಷ್ಟ ಆಗಿದೆ. ಬೇಸಿಕ್ಲಿ ದ ಬಾಟಮ್ ಲೈನ್ ಏನಂದರೆ ಜನಕ್ಕೆ ಇಷ್ಟ ಆಗಬೇಕು. ಸೊ ಅದು ಇಷ್ಟ ಆಗ್ತಾಯಿದೆ ಅಂದಾಗ ನೆವರ್ದಲೆಸ್ ಏನು ಬೇಕಾದ್ರೂ ಮಾಡಲಿ, ಜನಕ್ಕೆ ಇಷ್ಟ ಆದರೆ ಸಾಕು. ಅತಿ ಆಯಿತು ಅಂತ ಯಾರ್ದು ಅನಿಸ್ತು ನಿಮಗೆ ಅಲ್ಲಿ ಹೋದ? ಮೇಡಮ್, ಧ್ರುವಂತು ಫಸ್ಟ್ ವೀಕ್ ಗಿಲ್ಲಿ, ಆಮೇಲೆ ಅಶ್ವಿನಿ ಅವರು, ಆಮೇಲೆ ಅವಾಗವಾಗ ರಕ್ಷಿತಾ. ಅದು ಬಿಟ್ಟರೆ ಅಷ್ಟೇ ಅನ್ಸುತ್ತೆ ಮೇಡಮ್. ಲಾಸ್ಟ್ ಸೀಸನಲ್ಲಿ ನಿಮಗೆ ಟಕ್ಕರ್ ಕೊಡೋಕ್ಕಷ್ಟು ಯಾರು ಆಗ್ತಾ ಇರಲಿಲ್ಲ. ಬಟ್ ಈ ಸಲ ಎಲ್ಲರೂ ನಿಮಗೆ ಟಕ್ಕರ್ ಕೊಡ್ತಿದ್ರು ಅನಿಸ್ತಿತ್ತು. ಮೇಡಮ್, ಟಕ್ಕರು ಅಂತಲ್ಲ, ನಾನು ವೈಲ್ಡ್ ಕಾರ್ಡ್ ಗೆಸ್ಟಾಗಿ ಹೋಗಿದ್ದಿದ್ದು. ಸೊ ಐ ಡೆಂಟ್ ವಾಂಟ್ ಟು ರಿಸ್ಕ್ ಸೋ ಮಚ್. ನಂದು ಏನು ಆಟ ಇದೆಯೋ ಅದನ್ನು ಮಾತ್ರ ಆಡ್ತಾ ಇದ್ದೆ. ನನ್ನ ವಿಷಯಕ್ಕೆ ಬಂದಾಗ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ನಾನು ಎಲ್ಲಿ ಸ್ಟ್ಯಾಂಡ್ ತೊಗೊಬೇಕೋ ತೊಗೊಂಡಿದ್ದೀನಿ. ನನ್ನ ವಿಷಯಕ್ಕೆ ಬಂದಾಗ ಈ ಸತಿ ತಾಯ್ತಾ ಕಟ್ಸ್ಬಿಟ್ಟೆ ತಾನು ಆಚೆ ಬಂದಿದ್ದು, ನಾನು ಸುಮ್ಮನೆ ಅಂತೂ ಬಂದಿಲ್ಲ. ಸೊ ನೆವರ್ದಲೆಸ್ ಐ ಹ್ಯಾವ್ ನೋ ರಿಗ್ರೆಟ್ಸ್ ಮೇಡಮ್. ಓಲೈಕೆ ಗಿಲ್ಲಿ ಪರ ಇತ್ತ ಅಂತ ಸ್ವಲ್ಪ? ಆ ಥರ ಏನಿಲ್ಲ ಮೇಡಮ್. ಇಲ್ಲೇ ಪಕ್ಕದೂರೇ ಒಂದು ನನಗೂ ಅವನಿಗೂ ತುಂಬ ಮ್ಯೂಚುವಲ್ಸ್ ಇದ್ದಾರೆ. ಸೊ ಮಾತಾಡ್ತಾ ತುಂಬ ಕ್ಲೋಸ್ ಆದ್ವಿ. ಆಮೇಲೆ ನಂದು ಒಂದೇ ಥರ ಕ್ಯಾರೆಕ್ಟ್ರು, ಎಲ್ಲರನ್ನೂ ರೇಗಿಸ್ಕೊಂಡು ಒಂಥರ ಮಜಾ ಮಾಡೋವಂಥ ಕ್ಯಾರೆಕ್ಟ್ರು. ಸೊ ಅದೆಲ್ಲ ಮ್ಯಾಚ್ ಆದಾಗ ತುಂಬ ಖುಷಿಯಾಗಿದ್ದಂತೂ ಸತ್ಯ ಮೇಡಮ್. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ದೇವರು. ಸೊ ದರ್ಶನ್ ಸರ್ ಡೆವಿಲ್ ಸಿನಿಮಾ ನೋಡಿದ್ರಾ? 100% ಮೇಡಮ್. ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ಇಷ್ಟ ಆಯಿತು ನನಗೆ. ನಮ್ಮ ವಿನಯ್ ಮಾಡಿದ್ದಾನೆ, ಅದರಲ್ಲಿ ಗಿಲ್ಲಿ ಮಾಡಿದ್ದಾನೆ, ಆಮೇಲೆ ನಮ್ಮ ಹುಲಿ ಕಾರ್ತಿಕ್ ಮಾಡಿದ್ದಾನೆ. ಸೊ ನಮಗೆ ಪರಿಚಯ ಇರೋ ಹಲವಾರು ಜನ ಆ ಮೂವಿಲಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಇವಾಗೇನೋ 25 ಡೇಸ್ದೇನೋ ಸಕ್ಸಸ್ಸು ಮಾಡಿದ್ರು. ಆಮೇಲೆ ಮಾರ್ಕ್ ಮೂವಿ ನೋಡಿದೆ, ತುಂಬ ಒಂಥರ ಬ್ಲಾಕ್ ಬಸ್ಟರ್, ಅಂದರೆ ಕಂಪ್ಲೀಟ್ ಮಾಸ್ ಓರಿಯೆಂಟೆಡ್ ಮೂವಿ. ಸೊ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಅದನ್ನು ಇವಾಗ ತಿರ್ಗೇನೋ 25 ಡೇಸ್ದು ಸಕ್ಸಸ್ ಮಾಡ್ತಾಯಿದ್ದಾರೆ. ಸೊ ನಮ್ಮ ಕನ್ನಡ ಚಿತ್ರ ಎಲ್ಲ ನೋಡೋಣ, ಬೆಳೆಸೋಣ. ಹೊರಗಡೆ ಬಂದ ಮೇಲೆ ನಿಮ್ಮನ್ನು ದರ್ಶನ್ ಗ್ಯಾಂಗ್ ಅಂತ ಒಂದಿಷ್ಟು ಜನ ಹೇಳ್ಕೊತಾ ಇದ್ರು. ಸೊ ಇದ್ರ ಬಗ್ಗೆ ಹೇಳೋದಾದರೆ? ಹೌದು, ದರ್ಶನ್ ಗ್ಯಾಂಗ್ ನಾನು, ಅದಕ್ಕೇನು. ದರ್ಶನ್ ಸರ್ ನಮ್ಮ ಇಂಡಸ್ಟ್ರಿ ಅವರಲ್ಲ, ನಾನು ಇದೇ ಇಂಡಸ್ಟ್ರಿ ಇದ್ದೇನೆ. ನಾನು ಕೇರಳ ಇಂಡಸ್ಟ್ರಿ ಅವನ. ಮಮ್ಮೂಟಿ ಅವ್ರ ಗ್ಯಾಂಗು ಅಂತ ಹೇಳೋಕ್ಕಾಗತ್ತ ನಾನು? ನನಗೆ ದರ್ಶನ್ ಸರ್ ಗ್ಯಾಂಗೆ ನಾನು. ಯಾವತ್ತಾದರೂ ಮೀಟ್ ಆಗೋ ಪ್ರಯತ್ನ ಮಾಡಿದ್ದೀರಾ? ಆಚೆ ಬಂದಮೇಲೆ ನಾನು ಬಿಗ್ ಬಾಸ್ ಆದಮೇಲೆ ಫಸ್ಟ್ ಹೋಗಿ ಮೀಟ್ ಮಾಡಿದ್ದೆ ಅವ್ರನ್ನ. ಅದು ಅವಾಗ ಡೆವಿಲ್ ಮೂವಿ ಶೂಟಿಂಗ್ ನಡೀತಾ ಇತ್ತು, ಇಲ್ಲಿ ಮೈಸೂರು ಇದರಲ್ಲಿ ಯಾವುದೋ ಲೀಲಾ ಪ್ಯಾಲೇಸ್ ಯಾವುದೋ ಒಂದು ಇದೆಯಲ್ಲ, ಅಲ್ಲಿ ಲಲಿತ್ ಪ್ಯಾಲೇಸ್ ಆಗೋದು, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಹೋಗಿ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಊಟ ಮಾಡಿ ಆಮೇಲೆ ಬಂದೆ. ಏನಂದ್ರು? ಏನಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದೆ ಚಿನ್ನ, ನೋಡಿದೆ ಅಂದರು. ಥ್ಯಾಂಕ್ ಯು ಸರ್ ಅಂದೆ. ಆಮೇಲೆ ಹಲ್ವಾ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂವಿ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು, ಅದನ್ನು ಕೇಳಿಸ್ಕೊತಾ ಇದ್ದೆ. ಆಮೇಲೆ ಅದಾದಮೇಲೆ ಊಟ ಮಾಡಿದ್ಮೇಲೆ ನಾನು ಹೊಡ್ತೀನಿ ಅಂತ ಹೊರಟೆ. ಇವತ್ತಿನ ಪರಿಸ್ಥಿತಿ ಬಗ್ಗೆ ಅವರಿರೋ ರೀತಿ ಸೊ ತುಂಬ ನೋವು ಕೊಡುತ್ತೆ ಮೇಡಮ್. ಆದಷ್ಟು ಬೇಗ ಸರ್ ಆಚೆ ಬರಲಿ. ಇನ್ನು ಯಾಕಂದ್ರೆ ನಮ್ಮ ಕನ್ನಡ ಆಸ್ತಿ ಅವರು, ತುಂಬ ಬೆಳ್ಳಣಿಕೆ ಅಷ್ಟೇ ಇರೋದು ನಮ್ಮ ಒಂದು ಸೂಪರ್ ಸ್ಟಾರ್ಗಳು. ಸೊ ಅವರು ಬೇಗ ಆಚೆ ಬರಲಿ, ಇನ್ನೂ ಅದ್ಭುತವಾದ ಮೂವಿಗಳು ಮಾಡಲಿ. ಆಗಿರೋ ಕಳಂಕ ಎಲ್ಲ ತೊಳ್ಕೊಂಡು ಆದಷ್ಟು ಬೇಗ ಆಚೆ ಬಂದು ನಮ್ಮ ಕೈಗೆ ಸಿಗಲಿ ಅಂತ.